ಬಾರೋ ಮಾಡದ ಅವಂಗೆಲ್ ಗೊತ್ತಿದ್ದು ಬಾರೋ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಬಾರೋ ಅಂದ್ರೆ ಕೊನೆ ಪೂರ ಹಾಕ್ಬಿಡೋದು ಕಡಿ ಗಿಡಿ ಊರವ್ರನ್ನೆಲ್ಲ ಕರಿಬೇಕು ಚಪಾತಿ ಎಷ್ಟು ವರ್ಕೊಂಡು ಇಲ್ಲಿ ರಸ್ತೆ ಬದಿಗೆ ಕೂತ್ಕತ್ತಿ ಒಂದ್ ಚಪಾತಿಗೆ 30 ರೂಪಾಯಿ ಒಂದ್ ರೊಟ್ಟಿಗೆ 30 ರೂಪಾಯಿ ಹೇಳಿ ನಾನೇ ಹೋಗೆ ನೀನ್ ತಿಂದು ನನ್ ದುಡ್ಡು ಹಾಕ್ತೀನಿ ಅಂಗಿ ಚಡ್ಡಿ ಎಲ್ಲ ಬಿಚ್ಚಿಕೊಂಡು ಅವ್ರನ್ನ ಹಿಂಗಿಟ್ಕೊಳ್ಳೋ ಅಮ್ಮನ ಅದಕ್ಕೆ ಕುಣಿಯ ಹೋಗರಿ ಹೇಯವ್ವ ಮ್ಯಾಳ ಬಂಗಾರ ಚಡಿಯ ಇದನ್ಯಾರ ಕಟ್ಟಿಸ್ಯಾರ ಹೊಸ ಗೂಡಿ ಗೆಳೆತ್ಯವ್ವ ಇದನ್ಯಾರ ಕಟ್ಟಿಸ್ಯಾರ ಹೊಸ ಗೂಡಿ ಗೆಳೆತ್ಯವ್ವ ಹೋಗಿ ಬರೋಣ ನಡಿಯ ಹೇಯವ್ವ ಹೋಗಿ ಬರೋಣ ನಡಿಯ ಅದಕ್ಕೆ ನಂಗೆ ಸೊಂಪಾಗಿ ಬೆಳ್ಕೊಂಡು ಖುಷಿ ಖುಷಿಯಾಗಿರುತ್ತೆ ನಂಗೆ ಜಾಸ್ತಿ ಡಯಟ್ ಎಲ್ಲ ಮಾಡಲ್ ಹೋಗ್ತಿಲ್ಲ ಯಾರು ಕೇಳಿದ್ರೆ ನಿಂಗೆ ಎಂತಕ್ಕೆ ದಪ್ಪ ಇದ್ದಿ ಅಂದ್ರೆ ಎಂತಕ್ಕೆ ನಂಗೆ ಹವ್ಯಕ್ರು ಹೇಳ್ತೀಯ ಹಿಂಗ್ ತುಪ್ಪ ಬೀಳವು ಸೌಂಡ್ ಬರವು ಆವಾಗ ಊರ್ಬದಿ ತುಪ್ಪ ಆಗವು ಆವಾಗ ಚಂದ ಕಾಣ್ತು ಹಿಂಗೆ ನೋಡ್ಕೊತಿತ್ತು ನೋಡ್ತಾ ಇದ್ದಿ ಸ್ವಲ್ಪ ತನಕ ಸುಮ್ಮನೆ ಒಳಿದ್ನಿಲ್ಲ ಬಾಳೆಹಣ್ಣು ರೊಟ್ಟಿ ಪ್ರೀತಿ ನೋಡ್ಬಿಟ್ರೆ ಮನೇಲಿ ಇಪ್ಪವೆಲ್ಲ ಹುಷಾರಲ್ಲಿರೋ ಈಗ ಒಂದು ರುಚಿ ನೋಡುವ ನಾನು ಸರಿ ಅಜ್ಜಲ್ಲಿ ಬೇಡ ಫಸ್ಟ್ ಸುಡು ನಿನ್ನ ಕಾಲದಲ್ಲಿ ನೀನ್ ಬಿಟ್ರೆ ಈಗ ನಾನ್ ನೋಡ್ರೆ ಸಂಜೆ ತನಕ ನಾವ್ ಅರಿಯೋದು ಸಂಜೆ ತನಕ ನೀ ಸುಡೋದು ಇದನ್ನೇ ಮಾಡ್ಕೆ 27 ಕಾಣ್ತಿದ್ ನನಗೆ ಸಾಕಾತು ನಾನೀಗ ಇಲ್ಲಿ ಬಿಟ್ಟು ಇಲ್ಲಿಗೆ ಅದನ್ನ ತಿಂಬಲ್ ರೀತಿ ಇದ್ದು ಹಿಂಗ್ ಮಾಡ್ಕೊಂಡು ಪೂರ್ತಿ ಖಾಲಿ ಮಾಡ್ತೇನೆ ನೀನು ಮಾಡ್ಕೊಂಡು ಇಷ್ಟು ಚಪಾತಿ ಮಾಡಿದ್ಮೇಲೆ ಅದಕ್ಕೆ ನ್ಯಾಯ ಒದಗಿಸಡ್ದ ನಾವು ಹಿಂಗ್ ಸುರುಳಿ 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 ಸುತ್ತಿಗೆ ಇಟ್ಟು ಆಕ್ಚುಲಿ ಇದು ರೈಟ್ ವೇ ಬಾಳೆಹಣ್ಣು ರೊಟ್ಟಿ ಅಂದ್ರೆ ಹಿಂಗೆ ತಿನ್ನವು ಸೊ ಮೇದ ಇವತ್ ಸಂಜೆದ್ರೊಳಗೆ ಮಿನಿಮಮ್ ಒಂದ್ 10 ರೊಟ್ಟಿ ತಿಂತು ಹಿಂಗೆ ತುಪ್ಪ ಹಾಕ್ಯಂಬುದು ತಿನ್ನೋದು ಅಷ್ಟೇ ಸಂಜೆ ಎಕ್ಸರ್ಸೈಸ್ ಮಾಡ್ತಿ ಅಷ್ಟೇ ನಾನೆಂತ ಹೌದಾ ಮಗ ಒಂದೇ ಬಾಳೆಹಣ್ಣು ಇತ್ತಲ್ಲ ನಿಂದು ಒಂದೇ ರಾಶಿದ್ ಎಂತ ಮಾಡೋಣ ನಾವೀಗಿದ್ರಲ್ಲಿ ಅಕ್ಕ ಪಾಯಸ ನಂಗಕ್ ಬೇರೆ ಪ್ಲಾನ್ ಇದ್ದು ಅಕ್ಕ ಬಾರೋ ಮಾಡದ ಅವಂಗೆಲ್ ಗೊತ್ತಿದ್ದು ಬಾರೋ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಬಾರೋ ಅಂದ್ರೆ ಬಾಳೆಹಣ್ಣಿನ ರೊಟ್ಟಿ ಮಾಡೋಣ ಬೇಕಾ ಬೇಡ್ದ ನನಗ್ ಬೇಕು ಬಾಳೆಹಣ್ಣು ರೊಟ್ಟಿ ಪ್ರಿಯ ನಾನು ಅಮ್ಮಂಗ್ ಮಾಡೋಣ ಓಕೆ ದಂಡಿ ಬಾಳೆಹಣ್ಣು ರೊಟ್ಟಿ ನಿಂಗ್ ಫುಲ್ ಬಾಳೆಹಣ್ಣು ರೊಟ್ಟಿ ತಿಂದ ಯಾವ ಕಾಲ ಆಗಿತ್ತ ಎಷ್ಟು ಬಾಳೆಹಣ್ಣು ಬೇಕಕ್ಕ ಎಷ್ಟು ಹಾಕ್ತಾ ಇದ್ದೆ ಬಾಳೆಹಣ್ಣು ಎಷ್ಟು ಯಾರ ಮನ್ಸಿಗೆ ಬೇಕು ಅಷ್ಟು ಹಾಕ್ಯೋ ತಿಪ್ಪದು ಅಲ್ಲ ಇದಕ್ಕೆ ಅಂದಾಜೆಲ್ಲ ಇಲ್ಲೇ 4, 5, 6 ಜನ ಇದ್ದ ಜಲೆ ನಾವೀಗ ಅದೇ ಅಂದಾಜೆಲ್ಲ ಇಲ್ಲೇ ಒಟ್ಟು ಅಂದಾಜು ಮಾಡು ಕೊನೆ ಪೂರ ಹಾಕ್ಬಿಡೋದು ಕಡಿ ಗಿಡಿ ಊರವ್ರನ್ನೆಲ್ಲ ಕರಿಬೇಕು ಬಾಳೆಹಣ್ಣು ಹಿಡಿಯದೇನವ ಅಂಗಿ ಚಡ್ಡಿ ಎಲ್ಲ ಬಿಚ್ಚಿಕೊಂಡು ಅವ್ರನ್ನ ಹಿಂಗಿಟ್ಕೊಳ್ಳವು ಅಮ್ಮನ ಅದಕ್ಕೆ ಕುಣಿಯ ಹೋಗರಿಗೆ 10 ಕುಣಿಯೋದ್ ಬೇಡ ಇದೆ ಹಿಂಗಿದ್ ಸ್ಮ್ಯಾಶರ್ ತಗೊಂಡು ಎಷ್ಟು ಶಕ್ತಿ ಇದ್ದ ಅಷ್ಟು ಶಕ್ತಿ ಹಾಕಿ ಅದನ್ನ ಫುಲ್ ಚಂದ ಒಂಚೂರು ಗಂಟಿಲ್ದ ಇದ್ದಂಗೆ ಸ್ಮ್ಯಾಶ್ ತಗೊಳ್ಳಪ್ಪ ಗಿಮ್ಚವ್ ಕಾಶು ಮಾಡ್ಬೇಕು ಅಲ್ದ ಕಾಶ್ ಮಾಡ್ತಾವ್ ನನಗೆ ಹಂಗೆ ಚಲೋ ಬತ್ತು ಮಾಡಿದ್ದು ಎಂತ ಮೆತ್ತಗಾಗ್ತು ಹಂಗಾಗಿ ನಾ ಮತ್ತೆ ಕಾಶ್ ಗೀಶ್ ಎಲ್ಲ ಮಾಡ್ತಿಲ್ಲ ಇದಕ್ಕೆ ಈಗ ಇಷ್ಟಾದ್ಮೇಲೆ ಇದಕ್ಕೆ ಉಪ್ಪು ಹಾಕಿದ್ವಿ ಇದು ಸಕ್ಕರೆ ಹಾಕ್ತೀಯೋ ಬೆಲ್ಲ ಇಲ್ಲೇ ಇದು ಮನೆಯದು ಬೆಲ್ಲ ಬೆಲ್ಲದ ಅಂದಾಜು ಅದೇ ನನ್ಗೆ ಆಕ್ಚುಲಿ ಸ್ವಲ್ಪ ಮೀಡಿಯಂ ಸ್ವೀಟ್ ಸಾಕಾಗ್ತು ನಿಂಗೆ ಚಲೋ ಸ್ವೀಟ್ ಆಗುತ್ತೆ ಸೊ ಹಂಗಾಗಿ ನಾ ಇದ್ರಲ್ಲಿ ಒಂದ್ 4 ಸ್ಪೂನ್ ಬೆಲ್ಲ ಹಾಕ್ತಾ ಇದ್ವಿ ಮತ್ತೆ ಬೇಕಾದ್ರೆ ನೋಡ್ಕೊಂಡು ಒಂದ್ಸಲ ವಾಪಸ್ ಹಾಕ್ಲಕ್ಕು ಮತ್ತೆ ಉಪ್ಪು ಹಾಕಕರೆ ಯಾವತ್ತು ಒಂದು ಸ್ವಲ್ಪ ಕಮ್ಮಿನೇ ಹಾಕೋ ಯಾಕಂದ್ರೆ ಬೆಲ್ಲದಲ್ಲಿ ಉಪ್ಪಿನ ಅಂಶ ರಾಶಿ ಇತ್ತು ಬೆಲ್ಲದಲ್ಲಿ ಎಸ್ಪೆಷಲಿ ಈ ಬೆಲ್ಲದಲ್ಲಿ ಸೊ ಅದು ರಾಶಿ ಉಪ್ಪು ಹಾಕಿದ ಕೂಡಲೇ ಆ ರಾಶಿ ಇದಾಗ್ತು ಸೊ ಅದನ್ನ ಒಂಚೂರು ನೋಡ್ಕೊಂಡು ಹಾಕವು ಇದ್ರ ಸಂತಿಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಮತ್ತೆಂತ ಹಾಕ್ತೀವಿ ಮರೈತಿ ನಾನು ಯೂಶಲಿ ಹಾಕೋದು ಒಂದೆರಡು ಜೀರಿಗೆ ಆಕ್ಚುಲಿ ಇದು ಜೀರ್ಣಕ್ಕೂ ಒಳ್ಳೇದು ಪ್ಲಸ್ ನನ್ಗೆ ಟೇಸ್ಟ್ ಖುಷಿ ಆಗ್ತು ಜೀರಿಗೆ ಮಧ್ಯದಲ್ಲಿ ಸಿಕ್ಕಿದಾಗ ಜಾಸ್ತಿ ಅಲ್ಲ ಒಂದ್ ಸ್ವಲ್ಪ ಬನ್ಸಿಗೆ ಹಾಕೋದು ಗೊತ್ತಿತ್ತು ನಂಗೆ ಎಂತೂ ಆಗ್ತಿಲ್ಲ ನಿಮ್ದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅದು ಸೊ ಈ ತರ ಇದನ್ನ ಅಷ್ಟು ಮಿಕ್ಸ್ ಮಾಡ್ಕೊಳ್ಳವು ಸೊ ಇದಕ್ಕೀಗ
ಬೆಲ್ಲ, ಉಪ್ಪು, ಜೀರಿಗೆ, ಬಾಳೆಹಣ್ಣು ಇಷ್ಟು ಹಾಕಿ ಸ್ಮ್ಯಾಶ್ ಮಾಡ್ಕೊಂಡಾಜು. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ಹಾಕ್ಯೋ ತಗೋ. ಸೊ ಅದನ್ನ ನೀನ್ ಸೇರ್ಸಿ. ಇದಕ್ಕೆ ಆಕ್ಚುಲಿ ಸುಮಾರು ಇದ್ದು ಈಗ. ಸೊ ಗೋಧಿ ಹಿಟ್ಟು ಆಕ್ಚುಲಿ ಸುಮಾರು ಬೇಕಾಗ್ತು ಅನಿಸ್ತು. ಇಲ್ಲಿ ಬೆಂಗಳೂರು ಮತ್ತೆ ಈ ಕಡೆ ಅವಕ್ಕೆಲ್ಲ ಯಾರಿಗೂ ಗೊತ್ತಿಲ್ಲ. ಬಾಳೆಹಣ್ಣು ರೊಟ್ಟಿ ಅಂದ್ರೆ ಬಾಳೆಹಣ್ಣಿಂದ ರೊಟ್ಟಿ ಮಾಡ್ಬೋದು ಅಳ್ ಕೇಳ್ತಾ. ಸೊ ಇದು ಐ ಥಿಂಕ್ ತುಂಬಾ ವಿಶೇಷ, ನಮ್ಮೂರ್ ಕಡೆ ಮಾತ್ರ ಮಾಡೋದು ಅನ್ಕತ್ತೆ. ಡಿಶ್ ಅಥೆಂಟಿಕ್. ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು. ಇಲ್ಲ, ಇದು ಮೆತ್ತಿಗೆ ಕಲಿಸ್ಕೊಳ್ಳವು. ಬಟ್ ರಾಶಿ ಮೆತ್ತಗೂ ಇಪ್ಪಲ್ಲಗ. ರಾಶಿ ಮೆತ್ತಗಿದ್ರೆ ಒರೆಯೋದು ಕಷ್ಟ. ಸೊ ಇದಕ್ಕೆ ಆಕ್ಚುಲಿ ಇನ್ನೊಂಚೂರು ಹಿಟ್ಟು ಬೇಕು. ಹಿಟ್ಟು ಹಾಕು ಮಗ. ಹಾಕನ ಇದೆ. ಇದು ಪೂರ ಹಾಕ್ಲಾ? ಅಷ್ಟೆಲ್ಲ ಬೇಡ. ನೀನ್ ಬಿಟ್ರೆ ಆಲ್ರೆಡಿ ಇದು ಊರಿಗಷ್ಟು ಹಂಚಷ್ಟಾಜು. ನಾನು ಆಕ್ಚುಲಿ ಒಂದು ಪ್ಲಾನ್ ಮಾಡ್ತಾ ಇದ್ದಿ, ದುಡ್ಡು ಮಾಡೋ ಪ್ಲಾನು. ಇದು ತಗೊಂಡು ಚಪಾತಿ ಎಷ್ಟು ವರ್ಕೊಂಡು ಇಲ್ಲಿ ರಸ್ತೆ ಬದಿಗೆ ಕೂತ್ಕತ್ತಿ. ಒಂದ್ ಚಪಾತಿಗೆ 30 ರೂಪಾಯಿ, ಒಂದ್ ರೊಟ್ಟಿಗೆ 30 ರೂಪಾಯಿ ಹೇಳಿ ಹೋಗಿ ನೀನ್ ತಿಂದು ನನ್ ದುಡ್ಡು ಆಗ್ತಿಲ್ಲ. ತೊಂಗಿ ತಿಂತೋಳಿ ಖುಷಿ ಪಡವಪ್ಪ ನೀನು. ತೊಂಗಿಗೆ ಮಾಡ್ಕೊಟ್ ಬೇಜಾರ್ ಬಂತು. ಸೊ ಈಗ ಬೇರೆಯವ್ರು ಮಾಡ್ಕೊಡ್ತಿ, ದುಡ್ಡು ಮಾಡಲ್ಲ. ಹಿಟ್ಟು ಆಲ್ಮೋಸ್ಟ್ ರೆಡಿ ಇದ್ದು ನೋಡು. ಈ ಕನ್ಸಿಸ್ಟೆನ್ಸಿ ನೀ ನಾರ್ಮಲ್ ಗೋಧಿ ಇದನ್ನ ಚಪಾತಿ ಹೆಂಗ್ ಹಿಟ್ಟು ಕಲಿಸ್ತೀಯ ಹಂಗೆ ಕಲ್ಸ್ರಾತು ಅಷ್ಟೇ. ಸೊ ಈಗ ಒಂಚೂರು ಇದು ಕೈಗೆ ಇದಾಗ್ತಲ್ಲ, ಎಣ್ಣೆ ಹಾಕಿ ಇದ್ ಮಾಡೋದದು. ಈಗ ಇದಕ್ಕೊಂಚೂರು ತೆಂಗಿನ ಎಣ್ಣೆ ಹಾಕ್ತಾ ಇದ್ದಿ ನಾನು. ಸೊ ತೆಂಗಿನ ಎಣ್ಣೆ ಹಾಕಿ, ತುಪ್ಪನೂ ಹಾಕ್ತವ ಇದಕ್ಕೆ? ತುಪ್ಪ ಇದು ಇದನ್ನ ಸುಡಕರ್ ಹಾಕ್ಲಕ್ಕು. ಇದು ಮೆತ್ತಗಿರವು ಹೇಳಾದ್ರೆ ತೆಂಗಿನ ಎಣ್ಣೆ ಬೆಸ್ಟ್. ಓಕೆ. ಸೊ ತೆಂಗಿನ ಎಣ್ಣೆ ಹಾಕಿ, ತೆಂಗಿನ ಎಣ್ಣೆ ಇಲ್ಲೇ ಹೇಳಾದ್ರೆ ನಾರ್ಮಲ್ ಯಾವ ಎಣ್ಣೆ ಇದ್ದು ಅದನ್ನ ಹಾಕ್ಲಕ್ಕು. ಓಕೆ. ಈಗ ಇದನ್ನ ಎಣ್ಣೆ ಹಾಕಿ ಕಲಸಿ ಒಂದ್ ಸ್ವಲ್ಪ ಹೊತ್ತು ಇಡಕ್ ಆಗ್ತಾ ಅಥವಾ ಇಮಿಡಿಯೇಟ್ಲಿ ಮಾಡ್ಲಕ್ಕು? ಇದನ್ನಂತ ಇಡವು ಹೇಳಿಲ್ಲ. ಓಕೆ. ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ, ಮ್ಯಾಲ ಬಂಗಾರ ಚಡಿಯ ಹೇಯವ್ವ ಮ್ಯಾಲ ಬಂಗಾರ ಚಡಿಯ. ಇದನ್ಯಾರ ಕಟ್ಟಿಸ್ಯಾರ ಹೊಸ ಗೂಡಿ ಗೆಳೆತ್ಯವ್ವ, ಇದನ್ಯಾರ ಕಟ್ಟಿಸ್ಯಾರ ಹೊಸ ಗೂಡಿ ಗೆಳೆತ್ಯವ್ವ, ಹೋಗಿ ಬರೋಣ ನಡಿಯ ಹೇಯವ್ವ, ಹೋಗಿ ಬರೋಣ ನಡಿಯ. ರಾಗಿಯ ಹೊಲ ನೋಡ, ಗೋಧಿಯ ತೆನೆ ನೋಡ, ಗೋಧಿಯ ತೆನೆ ನೋಡ ಹೇಯವ್ವ, ಗೋಧಿಯ ತೆನೆ ನೋಡ. ಬಾವ ಮೈದುನರ ನಗೆ ನೋಡ ಗೆಳೆತ್ಯವ್ವ, ಬಾದ ಮೈದುನರ ನಗೆ ನೋಡ ಗೆಳೆತ್ಯವ್ವ, ಹೋಗಿ ಬರೋಣ ನಡಿಯ ಹೇಯವ್ವ, ಹೋಗಿ ಬರೋಣ ನಡಿಯ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ನಮ್ಗೆ ಹವ್ಯಕರಿಗೆ ಅಕ್ಕ ಎಷ್ಟು ತಿಂದ್ರು ಮುಗಿತೇ ಇಲ್ಲ ಅಲ್ದ. ನಮಗ್ ತಿನ್ಬೋದಷ್ಟು ಪ್ರೀತಿ. ಹವ್ಯಕರು ತಿಂಡಿ ಪ್ರಿಯರು ಹೇಳೋದು ಅದಕ್ಕೆ. ಹೌದಪ್ಪ. ಅಂಗಳದ ಬದಿ ಹೋದ್ರೆ ಸೊಪ್ಪು, ಸದೆ, ಜಡ್ಡಿ ಅಂತ ಸಿಕ್ಕರು ಅದರಿಂದ ನನ್ನ ನಮ್ನಿ ಮಾಡಿ ಮುಗಿಸಾಕ್ತಪ್ಪ. ಅದಕ್ಕೆ ನಂಗೆ ಸೊಂಪಾಗಿ ಬೆಳ್ಕೊಂಡು ಖುಷಿಯಾಗಿರುತ್ತೆ. ನಂಗೆ ಜಾಸ್ತಿ ಡಯಟ್ ಎಲ್ಲ ಮಾಡಲ್ ಹೋಗ್ತಿಲ್ಲ. ಯಾರು ಕೇಳಿದ್ರೆ ನಿಂಗೆ ಎಂತಕ್ಕೆ ದಪ್ಪ ಇದ್ದಿ ಅಂದ್ರೆ ಎಂತಕ್ಕೆ ನಂಗೆ ಹವ್ಯಕರು ಹೇಳೇ ಇದ್ಯಾ. ಎಕ್ಸ್ಕ್ಯೂಸ್ ಅದು. ಎಕ್ಸ್ಕ್ಯೂಸ್. ಅದು ಒಂದ್ಸಲವ ಒಂದ್ ಕಡೆಯ ಫುಲ್ ಕೆಂಪು ಅಪ್ಪಲ್ ಕೊಡವು. ಪದೇ ಪದೇ ಯಾವತ್ತು ಚಪಾತಿ, ಬಾಳೆಹಣ್ಣು ರೊಟ್ಟಿ ಯಾವ್ದನ್ನು ಹಿಂಗೆ 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 ತಿರುಗಿಸಲಾಗ ನಿಂಗೆ ಕುಣಿಸೇ ಮುಗಿತಿಲ್ಲ. ಅದನ್ನು ತುಪ್ಪ ಇಲ್ಲ 2 ಕಡೆನೂ ಫಸ್ಟ್ ಕೆಂಪಾಗವು, ಲಾಸ್ಟ್ ಅಲ್ಲಿ ತುಪ್ಪ ಹಾಕವು. ತುಪ್ಪದಲ್ಲಿ ಬೇಯಿಸಲಾಗ ಯಾವತ್ತು ದೋಸೆ ಆಗ್ಲಿ ಅಂದ್ರೆ ಹಿಂಗ್ ಮಾಡಿದ್ರೆ ಒಣಗೋಗ್ತು ತುಪ್ಪ. ಈಗ ಒಂದು ರುಚಿ ನೋಡವ ನಾನು. ಸರಿಯಾ ಜಲ್ಲಿ ಬೇಡ, ಫಸ್ಟ್ ಸುಡು. ಅಲ್ಲಿ 29 ದೇವ್ರಿ ಗಿಡ ವಡ ಅತ್ತ ಬಾಳೆಹಣ್ಣು ರೊಟ್ಟಿ ಯಾರಿಗ್ ರಾಶಿ ಪ್ರೀತಿ. ನಾನ್ ಫಸ್ಟ್ ತಿಂದ್ರೆ ನೈವೇದ್ಯ ಆದಂಗೆ ಇದೆ. ಅದು ಹಂಗ್ ಮಾಡೋಣ. ನಾನ್ ತೋರಿಸ್ಲ ನೋಡಿ, ಒಂದ್ಸಲ ನೋಡ್ಕೆ ಅತ್ತ. ಎಂತೂ ಮಾಡೋಣ, ನಿತ್ಕೊಂಡು ಹಿಂಗೆ ನೋಡು. ನಿತ್ಕೊಂಡು ನೋಡು ಹಿಂಗೆ. ಚಪಾತಿ ನೋಡ್ತಾ ಇರವು ಹಿಂಗೆ ಯಾವತ್ತು ಅತ್ತ. ಅದೃಷ್ಟತಿಗೆ ಬೇಯ್ತು. ನೀನ್ ಹಿಂಗೆ 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 ಮಾಡಿ ಓಳಿಲ್ಲ ಅದನ್ನ. ಸುಮ್ಮನೆ 20 ಕಾಣು. ಈಗ ಇದನ್ನ ನೋಡು, ಇಷ್ಟು ಕೆಂಪಾದ್ಮೇಲೆ ಒಂದ್ಸಲ ಹಿಂಗ್ ಮಾಡಿ ಹಿಂಗ್ ಮಾಡು ಸಾಕು. ತುಪ್ಪ ಹಾಕ್ಲ ಈಗ. ವೇಟ್ ಮಾಡಮ್ಮ. ಈಗ ಒಂದು ಲೆವೆಲಿಗೆ ಅದು ಬೆಂದ್ಮೇಲೆ
ಹಿಂಗ್ ತುಪ್ಪ ಬೀಳವು ಸೌಂಡ್ ಬರವು, ಆವಾಗ ಆಗವು, ಊರ್ಬದಿ ತುಪ್ಪ ಆಗವು, ಆವಾಗ ಚಂದ ಕಾಣ್ತು, ತಿಂಬಲು ಚಲೋ ಆಗ್ತು. ನೋಡು ಹೆಂಗಾತು, ಎಷ್ಟು ಸಲ ಹಿಂಗೆ 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 ಮಾಡಿ ಆ ಚಪಾತಿನ ಕುಣಿಸಿ ನನ್ ಚಪಾತಿ ಚಂದ ಇಲ್ಲೋ ಇಲ್ಲೇ ಇಷ್ಟೇಯ ಮುಗುತ್ತು ನೀ ಅವಾಗ ಹೇಳಿದೆ ಹಿಂಗೆ ನೋಡ್ಕೊತಿತ್ತು ಗಾಡಿ, ಹಂಗಾಗಿ ನೋಡ್ತಾ ಇದ್ದಿದ್ದಿ ಸ್ವಲ್ಪ ತನಕ ಸುಮ್ಮನೆ ನೋಡಿದ್ನಿಲ್ಲ. ಓಕೆ ಒತ್ತಡ ಹಿಂಗೆ ಬಾಳೆಹಣ್ಣು ರೊಟ್ಟಿ ಪ್ರೀತಿ ನೋಡ್ಬಿಟ್ರೆ ಮನೇಲಿ ಇಪ್ಪವೆಲ್ಲ ಹುಷಾರಲ್ಲಿರೋವು. ನೋಡಿ ರೊಟ್ಟಿ ಹೆಂಗ ಆಗ್ತು ಈಗ, ನೋಡು ತಿರ್ಕ್ಷಾಕ್ತೀಗ ಕತ್ತು ಹೋಗ್ತದೀಗ. ಇಲ್ಲೇ ಸಮ ಇದ್ದು ಸುಮ್ಮನಿರು, ಈಗ ಸರಿ ಬಂಜು ನೀ ಅಲ್ವಾರಿ ನೋಡೋಣ, ನಾನು ಇದನ್ನ ಎತ್ತ ಹಾಕ್ತಿ. ನಿನ್ ಕಾಲದಲ್ಲಿ ನೀನ್ ಬಿಟ್ರೆ ಈಗ ನಾ ನೋಡ್ರೆ ಸಂಜೆ ತನಕ ನಾವ್ ಅರಿಯೋದು, ಸಂಜೆ ತನಕ ನೀ ಸುಡೋದು, ಇದನ್ನೇ ಮಾಡ್ಕೆ 27 ಕಾಣ್ತಿದ್. ನನಗೆ ಸಾಕಾತು, ನಾನೀಗ ಇಲ್ಲಿ ಬಿಟ್ಟು ಇಲ್ಲಿಗೆ ನಾನು ಸುಡೋದು ಯಾರು ಹೇಳ್ದಲ್ಲ ಸಂಜೆ ತನಕ ಬರೀತಿ ಹೇಳಿ, ಹಂಗೆ ಸಂಜೆ ತನಕ ಇದು ಫಸ್ಟ್ ತಿನ್ಕ ಬಂದ್ಕತಿ ಕಡೆಗೆ ಮುಂದಿಂದೆಲ್ಲವ. ಈಗ ಹೆಂಗಿದ್ದು ನನ್ ಚಪಾತಿ ತಡಿ ಅದನ್ನ ತಿನ್ಬಲ್ ರೀತಿ ಇದ್ದು, ಹಿಂಗ್ ಮಾಡ್ಕೊಂಡು ತುಪ್ಪ ಪೂರ್ತಿ ಖಾಲಿ ಮಾಡ್ತೇನೆ ನೀನು. ಹಿಂಗ್ ಮಾಡ್ಕೊಂಡು ಇಷ್ಟು ಚಪಾತಿ ಮಾಡಿದ್ಮೇಲೆ ಅದಕ್ಕೆ ನ್ಯಾಯ ಒದಗಿಸ್ದ ನಾವು, ಹಿಂಗ್ ಸುರುಳಿ 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 ಸುತ್ತಿಗೆ ಇಟ್ಟು. ಆಕ್ಚುಲಿ ಇದು ರೈಟ್ ವೇ. ಬಾಳೆಹಣ್ಣು ರೊಟ್ಟಿ ಅಂದ್ರೆ ಹಿಂಗೆ ತಿನ್ನವು, ಹಿಂಗೆ ತಿಂದ್ರೆ ಅದು ಸ್ವರ್ಗಕ್ಕೆ 3 ಗೇಣು. ಹೆಂಗಾಜು 3 ಗೇಣು ಇಲ್ಲೇ. ಇನ್ನೂ ಹತ್ರ ಇದ್ದ ಸ್ವರ್ಗ ನಿಂಗೆ, ಹೋಗ್ಬಿಡೋಣ. ತಿಂದ್ಮೇಲೆ ಹೋಗದೆ ಹಂಗಿದ್ದೀವಿ ಈಗ ರಂಗಣ್ಣನ್ ಸ್ಟೈಲಲ್ಲಿ. ರಂಗಣ್ಣಲ್ದೆ ಅಲ್ಲ ಸಾರಿ ಅಂದ್ರು ಸ್ಟೈಲಲ್ಲಿ ಮ್ಯಾಲಿಂದ ಮತ್ತೆ ಹಿಂಗ್ ತುಪ್ಪ ಸುರ್ಕೊಳ್ಳವು. ಸೊ ಮೇದನ್ ಬೈಕೆ ಮುಗುತ್ತು. ಮೇದನ್ ಬೈಕೆ ಇಡರ್ತಿಲ್ಲ ಮತ್ತ ಎಂತಾರು ಬೈಕೆ ಸಂತಿಗ್ ಬತ್ತಿ ಅಲ್ಲ ನೀ ಬರ್ತಾ ಇರ್ತೆ, ಬಟ್ ಇವತ್ತಿನ ಮಟ್ಟಿಗೆ ಬಾಳೆಹಣ್ಣು ರೊಟ್ಟಿದು ಬಾಳೆಹಣ್ಣು ರೊಟ್ಟಿ ಇತ್ತು. ಸೊ ಇವತ್ತಿನ ಇದು ಮುಗುತ್ತು ಇವತ್ತಿಂದು. ಸೊ ಮೇದ ಇವತ್ ಸಂಜೆದ್ರೊಳಗೆ ಮಿನಿಮಮ್ 10 ರೊಟ್ಟಿ ತಿಂತು ಹಿಂಗೆಯ ತುಪ್ಪ ಹಾಕಿ ಎಂಬುದು ತಿನ್ಬೋದು ಅಷ್ಟೇ. ಸಂಜೆ ಎಕ್ಸರ್ಸೈಸ್ ಮಾಡ್ತಿ ಅಷ್ಟೇ, ಎಂತದೊಂದು ಮಾಡು. ನಾನೀಗ ವರಿಯಲ್ಲಿ ಹೋಗ್ತಿ, ಯು ಕಂಟಿನ್ಯೂ.